ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಬ್ದುಲ್ ರೆಹಮಾನ್, ಮಂಗಳೂರಿನ ಅಬ್ದುಲ್ ರೆಹಮಾನ್ ಕೊಲೆಯ A1 ಆರೋಪಿ ರೌಡಿ ಶೀಟರ್ ಭರತ್ ಕುಮ್ದೇಲ್ ಸುಮಾರು 10-11 ತಿಂಗಳು ತಲೆಮರೆಸಿಕೊಂಡು ಓಡಾಡಿದ ನಂತರ ನಿನ್ನೆ ಕೋರ್ಟಿಗೆ ಬಂದು ಶರಣಾಗಿದ್ದಾನೆ. ಸೊ ಏನು ಇಡೀ ಪ್ರಕರಣ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಈತನ ಮೇಲೆ ಕೇವಲ ಅದೊಂದೇ ಕೊಲೆ ಕೇಸಲ್ಲ, ಇನ್ನೊಂದು ಕೊಲೆ ಕೇಸಲ್ಲೂ ಸಹ ಇವನು ಪ್ರಮುಖ ಆರೋಪಿ. ರೌಡಿ ಶೀಟರ್ ಇವನು. SDPI ಪಕ್ಷದ ನಾಯಕನ ಕೊಲೆ ಕೇಸಿನಲ್ಲೂ ಸಹ ಇವನು ಪ್ರಮುಖ ಆರೋಪಿ. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕಳೆದ ವರ್ಷ ಮೇ 27ನೇ ತಾರೀಕು ಮಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲದಂತಹ ಅಥವಾ ಯಾವುದೇ ಅಪರಾಧ ಪ್ರಕರಣಗಳಿಗೆ ಸಂಬಂಧವೇ ಪಡೆದಂತಹ ಒಬ್ಬ ವ್ಯಕ್ತಿಯನ್ನ ಕೊಂದು ಹಾಕಿದ್ರು. ಅದು ಏನು, ನಂಬಿಸಿ ಅವನ ಸ್ನೇಹಿತನ ಮೂಲಕನೇ ಅವನನ್ನು ಕರೆಸಿ ಕೊಲೆ ಮಾಡಿ ಹಾಕಿದ್ರು. ಆ ವ್ಯಕ್ತಿಯ ಹೆಸರು, ಸತ್ತು ಹೋದಂತಹ ವ್ಯಕ್ತಿಯ ಹೆಸರು ಕೊಳತ್ತಮಜಲು ಅಬ್ದುಲ್ ರೆಹಮಾನ್ ಅಂತ. ಆತನ ಸ್ನೇಹಿತ ದೀಪಕ್ ಅನ್ನುವಂಥವನು ನನ್ನ ಮನೆಯ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನನಗೆ ಮರಳು ಬೇಕಿತ್ತು ಅಂತ ಕರೀತಾನೆ, ಸಹಾಯ ಬೇಡಿ ಕರೀತಾನೆ. ಯಾಕೆ ಈತನನ್ನು ಮರಳು ಬೇಕು ಅಂತ ಕೇಳ್ತಾನೆ ಅಂದರೆ, ಈ ಅಬ್ದುಲ್ ರೆಹಮಾನ್ ಮರಳು ವ್ಯಾಪಾರ ಮಾಡ್ತಿದ್ದಂತಹ ವ್ಯಕ್ತಿ. ತನ್ನ ಏನು ಗುಡ್ಸ್ ವೆಹಿಕಲ್ ಇತ್ತು ಅದನ್ನು ಬಳಸಿ ಮರಳನ್ನು ಸಾಗಿಸ್ತಿದ್ದಂತಹ ವ್ಯಕ್ತಿ. ಇಲ್ಲಿ ದುರಂತ ಏನು ಅಂದರೆ, ಈ ದೀಪಕ್ ಅನ್ನುವಂತಹ ಕ್ರೂರಿ ಧರ್ಮಾಂಧತೆಯಲ್ಲಿ ತನ್ನ ಸ್ನೇಹಿತನನ್ನು ಕೊಲೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿದಂತಹ ಈ ಕ್ರೂರಿ, ಆ ಕೊಲೆಯಲ್ಲಿ ಭಾಗಿಯಾದಂತಹ ಈ ಕ್ರೂರಿ, ಅವನು ಬಡತನದಲ್ಲಿ ನರಳ್ತಾ ಇದ್ದ. ಅವನ ಬಡತನವನ್ನು ನೋಡಿ ಈ ಅಬ್ದುಲ್ ರೆಹಮಾನ್ ಅವನಿಗೆ ಮನೆ ಕಟ್ಟೋದಕ್ಕೆ ಸಹಾಯ ಮಾಡ್ತಾ ಇದ್ದಂತಹ ವ್ಯಕ್ತಿ. ಮರಳನ್ನು ಉಚಿತವಾಗಿ ಪ್ರೊವೈಡ್ ಮಾಡ್ತಾ ಇದ್ದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಗೆ ಫೋನ್ ಮಾಡಿ, ಇವತ್ತು ಸಹ ನನಗೆ ಮರಳು ಬೇಕಾಗಿದೆ, ದಯವಿಟ್ಟು ತೆಗೆದುಕೊಂಡು ಅಂತ ಹೇಳಿದಾಗ ಟೆಂಪೋ ಟ್ರ್ಯಾಕ್ಸನ್ನು ತೆಗೆದುಕೊಂಡು ಹೋದಂಥದ್ದು ಅಬ್ದುಲ್ ರೆಹಮಾನ್. ಆ ಅಬ್ದುಲ್ ರೆಹಮಾನ್ ಜೊತೆಯಲ್ಲಿ ಕಲಂದರ್ ಶಾಫಿ ಅಂತ ಆತನ ಸ್ನೇಹಿತ ಸಹ ಇದ್ದ. ಆ ಗಾಡಿಯನ್ನು ದೀಪಕ್ ಹೇಳಿದ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ಮರಳು ಇಳಿಸ್ತಿರ್ಬೇಕಾದ್ರೆ ಅಲ್ಲಿ ಅವಿತು ಕೂತಿದ್ದಂತಹ ಸುಮಾರು 13-14 ಜನ ಶಸ್ತ್ರಾಸ್ತ್ರಗಳು, ಮಾರಕಾಸ್ತ್ರಗಳಿಂದ ಆ ಇಬ್ಬರ ಮೇಲೆ ದಾಳಿ ನಡೆಸ್ತಾರೆ. ಕಲಂದರ್ ಶಾಫಿ ಹೇಗೋ ಬಚಾವಾಗ್ತಾರೆ. ಬಟ್ ಈ ಅಬ್ದುಲ್ ರೆಹಮಾನ್ ಸ್ಥಳದಲ್ಲಿ ಮೃತಪಡ್ತಾನೆ. ಯಾವುದೇ ರೀತಿಯಾಗ್ಲೂ ಸಹ ಯಾವ ಗಲಾಟೆಯಲ್ಲೂ ಆತ ಭಾಗಿಯಾಗಿರುವಂತಹ ಸೂಚನೆ ಅಥವಾ ರೆಕಾರ್ಡ್ಸು ಏನೂ ಇರಲ್ಲ. ಅಂದರೆ ಆತನ ಕೆಲಸ ಆಯಿತು. ತಾನು ಮರಳನ್ನು ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇದ್ದಂತಹ ವ್ಯಕ್ತಿ. ಅದನ್ನು ಬಿಟ್ಟರೆ ಬೇರೆ ಯಾವುದರಲ್ಲೂ ತೊಡಗಿಸ್ಕೊಂಡಿರಲಿಲ್ಲ. ಯಾವ ಸಂಘಟನೆಯಲ್ಲೂ ಇರಲಿಲ್ಲ, ಪಕ್ಷದಲ್ಲೂ ಇರಲಿಲ್ಲ, ಯಾವುದರಲ್ಲೂ ಇರಲಿಲ್ಲ. ಆದರೂ ಕೊಂದು ಹಾಕಿದ್ರು. ಯಾಕೆ ಅಂದರೆ, ಒಬ್ಬ ಮುಸ್ಲಿಮನನ್ನು ಅವನು ಯಾರೇ ಆಗಿರಲಿ ಕೊಲ್ಲಬೇಕು ಅಂತ ಒಂದು ಗುಂಪು ನಿರ್ಧಾರ ಮಾಡಿತ್ತು. ಆ ಗುಂಪು ಮತ್ತು ಆ ವ್ಯಕ್ತಿನೇ ಈಗ ಆರೋಪಿ ನಂಬರ್ 1 ಆಗಿರುವಂಥವನು. ಅವನ ಹೆಸರು ಭರತ್ ಕುಮ್ದೇಲ್ ಅಂತ. ಬಜರಂಗದಳ ಅನ್ನುವಂತಹ ಪುಂಡರ ಗುಂಪಿನ ಸದಸ್ಯ. ಅವನು ಈ ಇಷ್ಟು ಹುಡುಗರನ್ನು ಸೇರಿಸ್ಕೊಂಡು ಆ ಕೊಲೆ ಮಾಡಿಸಿದ್ದಾನೆ. ಇವನೇ ಕಿಂಗ್ ಪಿನ್ ಅಂತ ಪೊಲೀಸರು ಆರೋಪಿಸಿ ಆತನ ಮೇಲೆ FIR ಅನ್ನು ಮಾಡಿದ್ರು. FIR ಮಾಡಿದ ದಿನಾನೇ ಅವನು ನಾಪತ್ತೆ. ಅವತ್ತಿಂದ ಇಲ್ಲಿಯವರೆಗೆ ಪತ್ತೆ ಇಲ್ಲ. ಯಾವುದೋ ಇನ್ನೊಂದಷ್ಟು ಪುಡಿ ರೌಡಿಗಳು, ಧರ್ಮದ ನಶೆಯಲ್ಲಿ ಜೀವ ತೆಗಿತಾ ಇರುವಂತಹ ಒಂದಷ್ಟು ಕ್ರೂರಿಗಳು ಆತನಿಗೆ ಆಶ್ರಯ ಕೊಟ್ಟಿರ್ತಾರೆ. ಅವನು ಚೆನ್ನಾಗಿ ಕೊಬ್ಬಿರ್ತಾನೆ, ತಿಂದು ಕೊಬ್ಕೊಂಡಿರ್ತಾನೆ. ಆದರೆ ಈಗ ವಾಪಸ್ ಬರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಏನು ಎದುರಾಯಿತೋ ಗೊತ್ತಿಲ್ಲ. ವಾಪಸ್ ಬಂದಿದ್ದಾನೆ, ಕೋರ್ಟ್ ಮುಂದೆ ಶರಣಾಗಿದ್ದಾನೆ. ಹಾಗಾದರೆ ಯಾಕೆ ಒಬ್ಬ ಮುಸ್ಲಿಮನನ್ನು ಯಾವುದೇ ಸಂಬಂಧ ಇಲ್ಲದೆ ಹೋದರೂ ಸಹ, ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಇರುವಂತಹ ವ್ಯಕ್ತಿಯಾಗಿದ್ದರೂ ಸಹ ಆತನನ್ನು ಕೊಲ್ಲಬೇಕು? ಯಾರಾಗಿದ್ದರೂ ಸರಿ, ಅವತ್ತು ಯಾರು ಸಿಕ್ಕಿದ್ರು ಕೊಲ್ಲಬೇಕು ಅನ್ನೋದಾಗಿತ್ತು ಅವ್ರ ಉದ್ದೇಶ. ಯಾರು ಸಿಕ್ಕಿದ್ರು ಅಷ್ಟೇ. ಆ ಹಿಂದೆ ಇನ್ನೊಬ್ಬ ರೌಡಿ ಶೀಟರ್ ಕೊಲೆಯಾಗಿತ್ತು. ಹಿಂದುತ್ವದ ಹೆಸರಿನಲ್ಲಿ ಜನರನ್ನು ಪೀಡಿಸ್ತಾ ಇದ್ದಂತಹ, ಹಸು ಹೆಸರಿನಲ್ಲಿ ಅಮಾಯಕರ ಮೇಲೆ ಹಲ್ಲೆ ನಡೆಸ್ತಿದ್ದಂತಹ, ಕ್ರೌರ್ಯ ಮೆರಿತಾ ಇದ್ದಂತಹ ಸುಹಾಸ್ ಶೆಟ್ಟಿ ಅನ್ನುವಂತಹ ಇನ್ನೊಬ್ಬ ರೌಡಿ ಶೀಟರ್, ಅವನ ಹತ್ಯೆ ಆಗಿತ್ತು. ಅವನ ಹತ್ಯೆ ವ್ಯಾವಹಾರಿಕ ಕಾರಣಗಳಿಗಾಗಿ, ಗುಂಪುಗಳ ಮಧ್ಯೆ ಘರ್ಷಣೆಯ ಕಾರಣಕ್ಕಾಗಿ. ಅಂತಹದೇ ರೌಡಿ ಮನಸ್ಥಿತಿಯ ವ್ಯಕ್ತಿಗಳು ಆ ಕೊಂದ ಆರೋಪಿಗಳ ಪೈಕಿ ಹಿಂದೂಗಳೂ ಇದ್ದರು, ಮುಸ್ಲಿಮರು ಇದ್ದರು.
ಆತನನ್ನು ಹತ್ಯೆ ಮಾಡಲಾಯಿತು ಅಂತ. ಆ ಹತ್ಯೆಗೆ ಪ್ರತೀಕಾರವಾಗಿ ಯಾರಾದರೂ ಒಬ್ಬ ಮುಸ್ಲಿಮನನ್ನು ಕೊಂದು ಬಿಡಬೇಕು, ಯಾರಾಗಿದ್ರೂ ಸರಿನೇ, ಅದು ಇಂಥವರೇ ಆಗಬೇಕು ಅಂತೇನಿಲ್ಲ. ಅಮಾಯಕ ಸಿಕ್ಕರ ಅಮಾಯಕನೇ ಕೊಂದು ಬಿಸಾಕಬೇಕು ಅಂತ ಈ ಕೊಲೆಯನ್ನು, ಅಬ್ದುಲ್ ರೆಹಮಾನ್ ಕೊಲೆಯನ್ನು ಮೇ 27ನೇ ತಾರೀಕು ಮಾಡಿದ್ರು. ಆ ಗುಂಪಿನ ನೇತೃತ್ವ ಅಥವಾ ಕಿಂಗ್ ಪಿನ್ A1 ಈ ಭರತ್ ಕುಮ್ದೇಲ್ ಅಂತ ಹೇಳಲಾಗುತ್ತೆ. ಪೊಲೀಸರು ಆ ರೀತಿಯಾಗಿ ಚಾರ್ಜ್ ಶೀಟ್ ಮಾಡಿರುವಂಥದ್ದು. ಈಗ ಸುಮಾರು ತಿಂಗಳು ತಲೆಮರೆಸಿಕೊಂಡ ನಂತರ ಬಂದು ಸರೆಂಡರ್ ಆಗಿದ್ದಾನೆ. ಅದಕ್ಕೆ ಕಾರಣ ಮೇ ಬಿ ಅವನು ಇನ್ನೊಂದು ಕೇಸ್ನಲ್ಲೂ ಸಹ ಕೊಲೆ ಆರೋಪಿ. SDPI ಪಕ್ಷದ ನಾಯಕ ಆಗಿದ್ದಂತಹ ಅಶ್ರಫ್ ಕಲಾಯಿ ಅನ್ನುವಂತಹ ವ್ಯಕ್ತಿಯನ್ನ ಕೊಲೆ ಮಾಡಿರೋ ಆರೋಪ ಸಹ ಅವನ ಮೇಲಿತ್ತು. ಆ ಪ್ರಕರಣದಲ್ಲಿ ಗೈರು ಹಾಜರಾಗ್ತಾ ಇದ್ದ ಕೋರ್ಟ್ಗೆ, ಯಾಕಂದ್ರೆ ಇದರಲ್ಲಿ ತಲೆಮರೆಸ್ಕೊಂಡಿದ್ನಲ್ಲ, ಆ ಕಾರಣಕ್ಕಾಗಿ ಅವನ ಮೇಲೆ ಬಂಧನದ ವಾರೆಂಟ್ ಇಶ್ಯೂ ಆಗಿತ್ತು. ಆ ಪ್ರಕರಣದಲ್ಲಿ ಬರ್ತಾ ಇಲ್ಲ ಕೋರ್ಟಿಗೆ ಅಂತ. ಮೇ ಬಿ ಎರಡೆರಡು ಬಂಧನದ ವಾರೆಂಟ್ಗಳು, ಎರಡೆರಡು ಸರ್ಚ್ಗಳು ನಡೆದರೆ ತಾನು ಎಲ್ಲೋ ದೊಡ್ಡ ಆಪತ್ತಿಗೆ ಸಿಲುಕಿಕೊಳ್ತೀನಿ ಅನ್ನುವಂಥ ಭಯ ಬಂದಿರಬೇಕು ಈ ರೌಡಿ ಶೀಟರ್ಗೆ. ಹಾಗಾಗಿ ಓಡಿ ಬಂದು ಕೋರ್ಟಿನ ಮುಂದೆ ಶರಣಾಗಿದ್ದಾನೆ. ಕೋರ್ಟಿಗೆ ಅವನನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಮುಂದಿನ ವಿಚಾರಣೆಯನ್ನೇ ಅದು ನೋಡ್ಕೊಳ್ಳುತ್ತೆ. ಬಟ್ ಈ ಅಬ್ದುಲ್ ರೆಹಮಾನ್ ಅನ್ನುವಂತಹ ಏನೂ ಗೊತ್ತಿಲ್ಲದ ಪಾಪದ ಯುವಕನ ಕೊಲೆ ಕೇಸ್ ಇದೆಯಲ್ಲ, ಅದು ಸಾಕಷ್ಟು ವಿಚಾರಗಳಲ್ಲಿ ಮಾನವೀಯತೆಯನ್ನು ಕಲಕಿತ್ತು ಮಂಗಳೂರಲ್ಲಿ. ಯಾಕಂದ್ರೆ ಸ್ನೇಹಿತ ನಂಬಿಸಿ ಸಹಾಯ ಮಾಡುಬಾ ಅಂದಿದ್ದಕ್ಕೆ ಸಹಾಯ ಮಾಡೋದಕ್ಕೆ ಬಂದಂತಹ ಸ್ನೇಹಿತನನ್ನ ಈ ರೀತಿ ಕೊಚ್ಚಿಸಿ ಕೊಲೆ ಮಾಡೋದಿದೆಯಲ್ಲ, ಅದು ಧರ್ಮದ ಕಾರಣಕ್ಕೆ, ಬೇರೆ ಏನು ಕಾರಣ ಇಲ್ಲ. ಅವನು ಕೊಲೆ ಆಗಿದ್ದಕ್ಕೆ ಕಾರಣ ಕೇವಲ ಅವನು ಮುಸ್ಲಿಂ ಅನ್ನುವಂದೇ ಕಾರಣ, ಬೇರೆ ಏನಿಲ್ಲ. ಆ ಪ್ರಕರಣ ಇಡೀ ಜಿಲ್ಲೆಯನ್ನ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ, ಇಡೀ ರಾಜ್ಯವನ್ನ ಕೆದಕಿತ್ತು. ಅದರ ಪರಿಣಾಮವಾಗಿ ದಕ್ಷಿಣ ಕನ್ನಡದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆನೇ ಬದಲಾಯಿತು. ಕಮಿಷನರ್ ಬದಲಾದರು, SP ಬದಲಾದರು. ಆ ನಂತರ ಸಾಕಷ್ಟು ಕ್ರಮಗಳ ನಂತರ, ಒಂದಷ್ಟು ಖಡಕ್ ಆಫೀಸರ್ಗಳು ಬಂದ ನಂತರ, ಸುಧೀರ್ ಕುಮಾರ್ ರೆಡ್ಡಿ ಕಮಿಷನರ್ ಆದ ನಂತರ, ಡಾಕ್ಟರ್ ಅರುಣ್ SP ಆದ ನಂತರ, ಈಗ ಕಳೆದ 1 ವರ್ಷದಿಂದ ಒಂದಷ್ಟು ರೀತಿಯಲ್ಲಿ ಕ್ರಿಮಿನಲ್ ಕೃತ್ಯಗಳು, ಈ ಥರದ ವಿನಾಕಾರಣ ಕೊಲೆಗಳು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಂಡಿದೆ ಅಂತ ಹೇಳಬೇಕು. ಸೊ ಈ ಕೊಲೆ ಅದೆಲ್ಲದಕ್ಕೂ ಸಹ ಒಂದು ನಾಂದಿ ಆಗ್ತಾ ಹೋಯಿತು, ಒಂದು ಆರಂಭವನ್ನು ಕೊಡ್ತು ಅಂತಲೇ ಹೇಳಬೇಕು. ಸೊ ಈಗ ಈ ಪ್ರಕರಣದಲ್ಲಿರುವಂತಹ ಟೋಟಲ್ ಆರೋಪಿಗಳು 14, ಇನ್ಕ್ಲೂಡಿಂಗ್ ಈ ರೌಡಿ ಶೀಟರ್ ಭರತ್ ಕುಮ್ದೇಲು. ಸೊ ಇನ್ನು 13 ಜನ ಯಾರು, ನಾನು ಆಗಲೇ ಹೇಳ್ದಂಗೆ ದೀಪಕ್ ಅನ್ನುವಂಥವನು ಸ್ನೇಹಿತ, ಬಟ್ ದ್ರೋಹ ಬಗೆದಂತಹ ಸ್ನೇಹಿತ. ಆ ನಂತರ ಇನ್ನೊಂದಷ್ಟು ಪುಡಿ ರೌಡಿಗಳು, ಚಿಂತನ್, ಪೃಥ್ವಿರಾಜ್, ಸಾಹಿತ್ ಅಂತೆ, ಸಚಿನ್ ಅಂತೆ, ರಂಜಿತ್ ಅಂತೆ, ರವಿ ಸಂಜಯ್ ಅಂತೆ, ಶಿವಪ್ರಸಾದ್, ಪ್ರದೀಪ, ಜೋಗಿ, ಸುಮಿತ್ ಆಚಾರ್ಯ, ಇನ್ನು ರವಿರಾಜ್ ಮೂಲ್ಯ, ಅಭಿನ್ ರೈ, ತೇಜಾಕ್ಷ, ಹೀಗೆ ಟೋಟಲ್ 14 ಜನ ಈ ರೌಡಿ ಶೀಟರ್ ಭರತ್ ಕುಮ್ದೇಲು ಸೇರಿ. ಇನ್ನು ಭರತ್ ಕುಮ್ದೇಲು ಅವನ ಹಿನ್ನೆಲೆ ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಬಜರಂಗ ದಳ ಅಂದರೆ ನಿಮ್ಗೆ ಗೊತ್ತಾಗತ್ತೆ, ಧರ್ಮದ ಹೆಸರಿನಲ್ಲಿ ಇನ್ನೊಬ್ಬರನ್ನ ಹಿಂಸಿಸೋದು, ಹಸು ಹೆಸರಿನಲ್ಲಿ ಅಮಾಯಕರ ಮೇಲೆ ಹಲ್ಲೆ ಮಾಡೋದು, ಸಾಧ್ಯ ಆದರೆ ಕೊಲೆ ಮಾಡೋದು, ಅಥವಾ ಅದೇ ಹೆಸರಿನಲ್ಲಿ ಒಂದಷ್ಟು ಕಮಾಯಿ ಮಾಡ್ಕೊಂಡು ಓಡಾಡೋದು, ಅದು ಮಾಡ್ತಿದ್ದೀವಿ. ಧರ್ಮ ರಕ್ಷಣೆ, ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಇನ್ನೇನು ಇರಲ್ಲ ಅವ್ರದ್ದು ಹಿಸ್ಟ್ರಿ. ಇಷ್ಟೇ ಅವ್ರ ಹಿಸ್ಟ್ರಿ ಇರೋದು. ಇನ್ನೇನು ಬಜರಂಗ ದಳ ಅಂದ್ರೆ ನೀವು ಅಷ್ಟಕ್ಕೆ ಫಿಕ್ಸ್ ಆಗಿಬಿಡ್ಬೋದು, ಬೇರೆ ಏನು ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ. ಇನ್ನು ಅವ್ರಿಗೆ ಬೆಂಬಲವಾಗಿ ಬಾಲವಾಗಿ ನಿಂತಿರುವಂಥವ್ರು, ಬಾಲವಾಗಿ ಎಲ್ಲ ನಿಂತಿರುವಂಥವ್ರು BJP ಸಂಘ ಪರಿವಾರದ ಹೆಸರಿನಲ್ಲಿರುವ ಇತರೆ ಒಂದಷ್ಟು ಗುಂಪುಗಳು. ಇದಿಷ್ಟು ಅವನದು, ಬೇರೆ ಏನಿಲ್ಲ ಹೆಚ್ಚಾಗಿ. ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ. ಈ ಕೇಸಲ್ಲಿ ಶಿಕ್ಷೆ ಆಗುತ್ತಾ, ಇನ್ನೊಂದು ಕೊಲೆ ಕೇಸು ಇದೆಯಲ್ಲ ಅದರಲ್ಲಿ ಏನಾದರೂ ಶಿಕ್ಷೆ ಆಗುತ್ತಾ ಗೊತ್ತಿಲ್ಲ, ಮತ್ತು ಬೇಲ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಗೊತ್ತಾದರೆ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.